ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಏನಾಗ್ತಿದೆ, ಇತ್ತೀಚೆಗೆ ಯಾವುದು ಅಪ್ಡೇಟ್ಸ್ ಇಲ್ವಾ ಅಂತ ನೀವು ನೋಡ್ತಿದ್ರೆ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಒಂದು ರೀತಿ ನಡೀತಾ ಇದೆ, ನಡೀತಾ ಇಲ್ಲ. ಒಬ್ರಿಗೊಬ್ರು ಸಣ್ಣ ಪುಟ್ಟ ದಾಳಿಗಳನ್ನು ನಡೆಸ್ಕೊಳ್ತಿದ್ದಾರೆ. ಅಮೆರಿಕ ಈಗ ಸುಸ್ತಾಗಿ ಕೂತಿದೆ, ಇರಾನು ಸಹ ಸಾಧ್ಯ ಆದಷ್ಟು ಅಟ್ಯಾಕ್ ಮಾಡ್ತಾ ಇದೆ. ಇದರ ನಡುವೆ ಈಗ ಹೊಸ ಅಪ್ಡೇಟ್ಗಳು ಬಂದಿದ್ದಾವೆ, ಹೊಸ ಬೆಳವಣಿಗೆಗಳು ಬಂದಿದ್ದಾವೆ. ಅದೇನು ಅಂದ್ರೆ, ಅಮೆರಿಕದ ಅತಿ ದೊಡ್ಡ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್, USS ಅಬ್ರಹಾಂ ಲಿಂಕನ್ ಏನಲ್ಲಿ ಕಳೆದ ಫೆಬ್ರವರಿಯಿಂದ ಬಂದು ಹುರ್ಮುಸ್ ಸ್ಟ್ರೈಟ್ ಬಳಿ ನಿಂತ್ಕೊಂಡಿತ್ತು, ಅದು ಓಡಿ ಹೋಗುವಂತಹ ಹಂತಕ್ಕೆ ತಲುಪಿದೆ. ವಾಪಸ್ ಹೋಗ್ತಾ ಇದೆ ವಾಷಿಂಗ್ಟನ್ಗೆ. ಆ ಜಾಗಕ್ಕೆ ಜಾರ್ಜ್ ವಾಷಿಂಗ್ಟನ್ ಅನ್ನುವಂತಹ ಇನ್ನೊಂದು ಯುದ್ಧ ನೌಕೆ ಬಂದು ನಿಂತ್ಕೊಳ್ತಾ ಇದೆ. ಇದು ಅಲ್ಲಿನ ಎರಡನೇ ಅತಿ ದೊಡ್ಡ ಯುದ್ಧ ನೌಕೆ. ಬಟ್ ಅತಿ ದೊಡ್ಡ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್ ವಾಪಸ್ ಹೋಗ್ತಿರೋದು ಅಮೆರಿಕಾಗೆ ಒಂದು ರೀತಿ ಮುಜುಗರದ ಸಂಗತಿ. ಅದು ಯಾಕೆ ಹೋಗ್ತಿದೆ, ವಾಪಸ್ ಹೋಗ್ತಿದೆ ಸರಿ, ಸುಮ್ಮನೆ ಹೋಗಿದ್ರೆ ಅಲ್ಲ, ಹೋಗ್ತಾ ಇರೋದಕ್ಕೆ ಇರುವ ಕಾರಣ ಇದೆಯಲ್ಲ, ಅದು ಒಂದು ರೀತಿ ಅಮೆರಿಕಾಗೆ ಮುಜುಗರದ ಸಂಗತಿ. ಸೊ ಆ ಕಾರಣ ಏನು ಅನ್ನೋದನ್ನು ವಿವರಿಸ್ತೀನಿ. ಅದರ ಜೊತೆಗೆ ಚೈನಾ ಒಂದು ರೀತಿಯಾಗಿ ಇರಾನ್ ಪರವಾಗಿ ಗಟ್ಟಿಯಾಗಿ ನಿಂತಿದೆ. ಯಾವುದೇ ಫೈನಾನ್ಷಿಯಲ್, ಆರ್ಥಿಕವಾಗಿ ನಿಬಂಧನೆಗಳು ಅಥವಾ ಹೇರಿಕೆಗಳನ್ನ ಹಾಕಿದ್ರೂ ಸಹ ನಾವು ಹೆದರಲ್ಲ ಅನ್ನೋದನ್ನ ಅಮೆರಿಕಾಗೆ ಸ್ಪಷ್ಟಪಡ್ತಾ ಇದೆ. ಇನ್ನೊಂದು ದೊಡ್ಡ ಡೆವಲಪ್ಮೆಂಟ್ ಅಂದ್ರೆ, ಯೆಮೆನ್ ಕಡೆಯಿಂದ ಸೌದಿ ಅರೇಬಿಯಾ ಮೇಲೆ ದಾಳಿಯಾಗಿದೆ. ಸೊ ಎಲ್ಲೆಲ್ಲಿ ದಾಳಿಯಾಗಿದೆ ಸೌದಿಯಲ್ಲಿ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈಗ ಬರ್ತಿರುವಂತಹ ಅತಿ ದೊಡ್ಡ ಆ ಸುದ್ದಿ ಏನು ಅಂದ್ರೆ, ಅಮೆರಿಕದ ಅತಿ ದೊಡ್ಡ ಯುದ್ಧ ನೌಕೆ USS ಅಬ್ರಹಾಂ ಲಿಂಕನ್ ವಾಪಸ್ ಹೋಗ್ತಿದೆ. ಅಂದ್ರೆ ಓಡಿ ಹೋಗ್ತಾ ಇದೆ ಅಂತಲೇ ಹೇಳಬೇಕಾಗತ್ತೆ. ಅದು ಸುಮಾರು 20,000 ಕಿಲೋಮೀಟರ್ ಪ್ರಯಾಣ ಮಾಡಿ 2 ತಿಂಗಳ ಪ್ರಯಾಣದ ನಂತರ ಅಮೆರಿಕ ತಲುಪುತ್ತೆ. ಸೊ ಅದರಲ್ಲಿ 5,000ಕ್ಕಿಂತ ಹೆಚ್ಚು ಸೈನಿಕರಿದ್ರು. ಅಬ್ರಹಾಂ ಲಿಂಕನ್ ಅಲ್ಲಿಗೆ ಬಂದು ಸುಮಾರು ಆರು ತಿಂಗಳಾಗ್ತಾ ಬಂತು. ಹೋಗೋದ್ರಲ್ಲಿ ಏನು ತಪ್ಪು, ಅದು ಮೇಂಟೆನೆನ್ಸ್ಗೂ ಇನ್ನದಕ್ಕೂ ಹೋಗ್ತಿದೆ ಅಂದ್ರೆ ಅಲ್ಲ. ಅದು ಹೋಗ್ತಿರೋದು ಅಷ್ಟು ದೊಡ್ಡ ಸಿಬ್ಬಂದಿಗೆ, ಅಷ್ಟು ದೊಡ್ಡ ಹಡಗಿಗೆ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯೂ ಸಹ ತಲುಪಿಸೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗ್ತಿಲ್ಲ. ಯಾಕೆಂದ್ರೆ ಇರಾನ್ ಸುತ್ತ ಇರುವಂತಹ ಹೊರ್ಮುಸ್ ಸ್ಟ್ರೈಟ್ ಸುತ್ತ ಇರುವಂತಹ ಸಮುದ್ರದಲ್ಲಿ ಯಾವುದೇ ಅಮೆರಿಕದ ಬೇರೆ ನೌಕೆಗಳು, ಹೆಲಿಕಾಪ್ಟರ್ಗಳು, ಫ್ಲೈಟ್ಗಳು ಕಂಡು ಬಂದ್ರೆ ಅವುಗಳ ಮೇಲೆ ಮಿಸೈಲ್ಗಳನ್ನ ಹಾಕ್ತಾ ಇದೆ, ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ. ಹಾಗಾಗಿ ಕದ್ದು ಮುಚ್ಚಿ ಯಾಮಾರಿಸಿ ಅಥವಾ ತುಂಬಾ ಸುರಕ್ಷತೆಯಿಂದ ತುಂಬಾ ಕಷ್ಟಪಟ್ಟು ಈ ಅಬ್ರಹಾಂ ಲಿಂಕನ್ ನಲ್ಲಿರುವಂತಹ 5,000 ಸೈನಿಕರಿಗೆ ಊಟ ತಿಂಡಿ ನೀರು ಎಲ್ಲ ಕೊಡಬೇಕು. ಅದರ ಕೊರತೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸತತವಾಗಿ ಒಂದೇ ಜಾಗದಲ್ಲಿ ಸಮುದ್ರದ ನಡುವೆ, ಯುದ್ಧದ ನಡುವೆ 6-7 ತಿಂಗಳಿಂದ ನಿಂತಿರೋದ್ರಿಂದ ಅಬ್ರಹಾಂ ಲಿಂಕನ್ನ ಸಿಬ್ಬಂದಿ ಪ್ಲಸ್ ಸೈನಿಕರು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಅವರು ಒತ್ತಡ ಹಾಕಿದ್ದಾರೆ ಪೆಂಟಗನ್ ಮೇಲೆ, ನಾವು ವಾಪಸ್ ಬರ್ತೀವಿ, ಒಂದೇ ಕಡೆ ಇದೀವಿ, ನಮಗೆ ಆಗ್ತಿಲ್ಲ, ಮಾನಸಿಕವಾಗಿ ತುಂಬಾ ಒತ್ತಡ ಬೀಳ್ತಿದೆ ಅಂತ. ಸೊ ಆ ಕಾರಣವೂ ಸಹ ಅಮೆರಿಕಾಗೆ ಮುಜುಗರದ ಸಂಗತಿ. ಈ ಯುದ್ಧ ಏನಾದರೂ ಈಗಿನ ರೀತಿಯಲ್ಲಿ ಇದೆ, ದೊಡ್ಡ ಮಟ್ಟದ ಯುದ್ಧ ಆಗಿದ್ದಿದ್ರೆ ಈ ರೀತಿ ಅಮೆರಿಕದ ಸೈನಿಕರು ನಮಗೆ ಮಾನಸಿಕವಾಗಿ ಆಗ್ತಿಲ್ಲ, ವಾಪಸ್ ಬರ್ತೀವಿ ಅನ್ನೋದಾದರೆ ಬಹಳ ದೊಡ್ಡ ಆಘಾತ ಆಗಿರೋದು ಅಮೆರಿಕಾಗೆ. ಬಟ್ ಈಗ ಸದ್ಯಕ್ಕೆ ಇದು ಆ ಮಟ್ಟದ ಆಘಾತ ಅಲ್ಲದೆ ಹೋದರೂ ಸಹ ಒಂದು ರೀತಿ ಹಿನ್ನಡೆ ಅಂತಲೇ ಹೇಳಬೇಕಾಗತ್ತೆ. ಯಾಕೆಂದ್ರೆ ಅತಿ ದೊಡ್ಡ ಯುದ್ಧ ನೌಕೆ ಅಲ್ಲಿಂದ ವಾಪಸ್ ಹೋಗ್ತಾ ಇದೆ. ಸೊ ಇನ್ನು ಆ ಜಾಗಕ್ಕೆ ಜಾರ್ಜ್ ವಾಷಿಂಗ್ಟನ್ ಅನ್ನುವಂತಹ ಇನ್ನೊಂದು ಯುದ್ಧ ನೌಕೆ ಬಂದು ನಿಂತ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಅಲ್ಲಿ ನಡೀತಾ ಇರುವಂತಹ ಅಪ್ಡೇಟ್ ಏನು, ಯೆಮೆನ್ ಏನು ಅಟ್ಯಾಕ್ ಮಾಡಿದೆ ಸೌದಿ ಬಗ್ಗೆ, ಅದನ್ನ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಅಮೆರಿಕ ಮತ್ತು ಇರಾನ್ ನಡುವೆ ಏನ್ ನಡೀತಿದೆ ಸದ್ಯಕ್ಕೆ ಅಂದ್ರೆ, ಇಬ್ರು ಸಹ ಒಬ್ಬರ ಮೇಲೊಬ್ಬರು ದಾಳಿಗಳನ್ನ ನಡೆಸ್ಕೊಳ್ತಿದ್ದಾರೆ. ಇರಾನ್ ಯುರೋಪ್ನಲ್ಲಿರುವಂತಹ ಯುರೋಪ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಒಂದು ಯೋಜನೆ ರೂಪಿಸಿಕೊಂಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಮುಂದಕ್ಕೆ ಅದೇನಾದರೂ ಯುರೋಪ್ ಅಲ್ಲಿರುವಂತಹ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿದ್ರೆ ಅಮೆರಿಕಗೆ ಇನ್ನಷ್ಟು ಮುಜುಗರ ಆಗುತ್ತೆ. ಈಗಲೇ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಸೇನಾ ನೆಲೆಗಳನ್ನ ಸಾಕಷ್ಟು ಕಳ್ಕೊಂಡಿದೆ ಅಮೆರಿಕ ಇರಾನ್ನ ದಾಳಿಗೆ. ಅದರಿಂದಲೇ ಬಹಳಷ್ಟು ಅದಕ್ಕೆ ಅವಮಾನಗಳಾಗಿದ್ದಾವೆ, ಆರ್ಥಿಕವಾಗಿ ಪೆಟ್ಟು ಬಿದ್ದಿದೆ, ಎಲ್ಲ ಆಗಿದೆ. ಅದರ ಜೊತೆಗೆ ಈಗ ಯುರೋಪ್ನಲ್ಲಿರುವಂತಹ ಏನು ಅವುಗಳ ಬೇಸುಗಳಿದ್ದಾವೆ, ಅದರ ಮೇಲೆ ಏನಾದ್ರು ದಾಳಿ ಆದರೆ ಇನ್ನಷ್ಟು ಅವಮಾನಕ್ಕೆ ಒಳಗಾಗುವ ಎಲ್ಲ ಸಾಧ್ಯತೆಗಳು ಇದೆ. ಆ ಆತಂಕ
ಇವರಿಗೆ ಕಾಡ್ತಾ ಇದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಈ ಯುದ್ಧ ಬೇಕಾಗಿಲ್ಲ. ಮಾನಕ್ಕೆ ಅಂಜಿ ಯುದ್ಧ ಸೋತ್ವಿ ಅಂತ ಹೇಳಿಸ್ಕೋಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನ ಪ್ರೊಲಾಂಗ್ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದನ್ನು ಯಾವ ರೀತಿಯಿಂದಲಾದರೂ ಸರಿ ಯುದ್ಧವನ್ನ ನಿಲ್ಲಿಸಬೇಕು, ಹೇಗಾದರೂ ಮಾಡಿ ಇನ್ನೊಂದು ಶಾಂತಿ ಒಪ್ಪಂದ ಮಾಡಿಕೊಳ್ಳಬೇಕು ಅಂತ ಡೊನಾಲ್ಡ್ ಟ್ರಂಪ್ ಸಿಕ್ಕಾಪಟ್ಟೆ ಒದ್ದಾಡ್ತಿರುವಂಥದ್ರ ನಡುವೆನೆ ಈಗ ಇನ್ನೊಂದು 2 ತಿಂಗಳಲ್ಲಿ ನವೆಂಬರ್ನಲ್ಲಿ ಮಧ್ಯಂತರ ಚುನಾವಣೆಗಳಿರ್ತವೆ ಅಮೆರಿಕದಲ್ಲಿ. ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಪವರ್ಗಳು ತುಂಬಾ ಇಳಿತವೆ. ಅವರ ಪಾರ್ಟಿಯ ಸಂಖ್ಯೆಗಳು ಸಂಸತ್ತಿನಲ್ಲಿ ತುಂಬಾ ಕಡಿಮೆ ಆಗೋ ಸಾಧ್ಯತೆ ಇದೆ. ಆ ಆತಂಕವೂ ಸಹ ಈಗ ಡೊನಾಲ್ಡ್ ಟ್ರಂಪನ್ನು ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹ ಸಂಸತ್ತಿನಲ್ಲಿ ನಂಬರ್ಸ್ ಇಲ್ಲದೆ ಇರೋ ಕಾರಣಕ್ಕಾಗಿ ಎಲ್ಲರ ಮುಂದೆ ಕೈಕಟ್ಟಿ ನಿಂತ್ಕೊಳ್ಬೇಕು, ಅವ್ರ ಪರ್ಮಿಷನ್ಗಳು ಪಡ್ಕೊಳ್ಬೇಕು ಅನ್ನುವಂತಹ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ಅನ್ನುವಂತಹ ಆತಂಕ ಡೊನಾಲ್ಡ್ ಟ್ರಂಪ್ನ ಕಾಡ್ತಾ ಇದೆ. ಸೊ ಹಾಗಾಗಿ ಅಷ್ಟರೊಳಗಡೆ ಯುದ್ಧವನ್ನ ಮುಗಿಸ್ಕೊಂಡ್ಬಿಟ್ರೆ ಅಮೆರಿಕ ಜನತೆಯ ಮುಂದೆ ಯುದ್ಧ ಗೆದ್ದಿದ್ದೀವಿ ಅಂತ ತೋರಿಸ್ಕೊಂಡು ಒಂದು ರೀತಿ ಬಿಂಬಿಸ್ಕೊಂಡು ಒಂದಷ್ಟು ಎಕ್ಸ್ಟ್ರಾ ಓಟ್ ಪಡ್ಕೊಳ್ಳಬಹುದು ಅನ್ನೋದು ಡೊನಾಲ್ಡ್ ಟ್ರಂಪ್ ಲೆಕ್ಕಾಚಾರ. ಇನ್ನು ಈ ಕಡೆ ಯೆಮೆನ್ ನಲ್ಲಿರುವಂತಹ ಹೌತಿಸ್ ಹೋರಾಟಗಾರರು ಸೌದಿ ಅರೇಬಿಯಾ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಸೌದಿ ಅರೇಬಿಯಾದಲ್ಲಿರುವಂತಹ ಅಬಾ ಏರ್ಪೋರ್ಟ್ ಮತ್ತು ಅರಾಮ್ಕೋ ತೈಲ ಘಟಕ ಅದರ ಮೇಲೆ ದಾಳಿಯನ್ನು ನಡೆಸಿದೆ. ಡ್ರೋನ್ ದಾಳಿಯನ್ನು ನಡೆಸೋದ್ರಲ್ಲಿ ಸಫಲ ಆಗಿದೆ. ಸೊ ಅಲ್ಲಿ 2 ಕಡೆಯೂ ಸಹ ಒಂದಷ್ಟು ನಷ್ಟ ಆಗಿದೆ ಅಂತ ಹೇಳಲಾಗ್ತಿದೆ. ಸೊ ಸೌದಿಗೆ ಈಗ ಈ ಕಡೆಯಿಂದಲೂ ಸಹ ಸಮಸ್ಯೆಗಳು ಶುರುವಾಗಿದ್ದಾವೆ. ಇಷ್ಟು ದಿನ ಕೇವಲ ಇರಾನ್ ಕಡೆಯಿಂದ ದಾಳಿ ಆಗ್ತಿತ್ತು. ಈಗ ದಕ್ಷಿಣದಿಂದ ಯೆಮೆನ್ ಕಡೆಯಿಂದಲೂ ಸಹ ದಾಳಿಗಳು ಹೌತೀಸ್ ಕಡೆಯಿಂದ ಆದರೆ ಅದು ಬಹಳ ದೊಡ್ಡ ಆತಂಕ ಸೌದಿ ಅರೇಬಿಯಾಗೆ. ಸೌದಿ ಅರೇಬಿಯಾ ಆಗಿರಬಹುದು, ಬೇರೆ ಅರಬ್ ರಾಷ್ಟ್ರಗಳಾಗಿರಬಹುದು, ಅವುಗಳಿಗೆ ಈಗ ಪೀಕಲಾಟ. ಅಂದರೆ ಅಮೆರಿಕನ ನೇರವಾಗಿ ಕಿಕ್ಔಟ್ ಮಾಡೋಕ್ಕೂ ಆಗಲ್ಲ. ಈ ಕಡೆ ಅಮೆರಿಕ ಏನೇ ಕಿತಾಪತಿ ಮಾಡಿದ್ರು, ಇಸ್ರೇಲ್ ಏನೇ ನಾನ್ಸೆನ್ಸ್ ಮಾಡಿದ್ರು ಅದಕ್ಕೆ ಪ್ರತೀಕಾರವನ್ನ ಇರಾನ್ ಅರಬ್ ರಾಷ್ಟ್ರಗಳ ಮೇಲೆ ತೀರಿಸ್ಕೊಳ್ಳುತ್ತೆ ಅನ್ನುವಂತಹ ಆತಂಕ, ಭಯ ಮತ್ತು ಅಸಮಾಧಾನ ಎಲ್ಲವೂ ಇದೆ. ಇದರ ನಡುವೆ ಸೌದಿ ಅರೇಬಿಯಾ ಮತ್ತು ಇತರೆ ಒಂದಷ್ಟು ಅರಬ್ ರಾಷ್ಟ್ರಗಳು ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡಬೇಕು ಅಂತಹದ್ದಕ್ಕೆ ಆ ಅರಬ್ ರಾಷ್ಟ್ರಗಳನ್ನ ಪ್ರೇರೇಪಿಸಬೇಕು ಅಂತ ಇಸ್ರೇಲ್ ಪ್ರಯತ್ನ ಪಡ್ತಿದೆ ಅನ್ನುವಂತಹ ಸುದ್ದಿಗಳು ಬರ್ತಿದೆ. ಬಟ್ ಇಸ್ರೇಲ್ ಅದಕ್ಕೆ ಸಫಲ ಆಗೋದು ಬಹಳ ಕಷ್ಟ ಇದೆ. ಯಾಕೆಂದ್ರೆ ಅರಬ್ ರಾಷ್ಟ್ರಗಳಿಗೆ ಸ್ಪಷ್ಟವಾಗಿ ಗೊತ್ತು, ಇರಾನ್ ಒಂದು ರೀತಿ ಲಂಗು ಲಗಾಮ್ ಇಲ್ಲದಂತಹ ಒಂದು ರೌಡಿ ದೇಶ. ತನ್ನ ಮೇಲೆ ಯಾರಾದರೂ ಬಿದ್ದರೆ ಅದು ನಿರ್ದಾಕ್ಷಿಣ್ಯವಾಗಿ ಹೊಡೆಯುತ್ತೆ. ಅದರ ಬಳಿ ಅಷ್ಟು ಮಿಸೈಲ್ ಪವರ್ ಇದೆ, ಡ್ರೋನ್ ಪವರ್ ಇದೆ ಮತ್ತು ಅವರಲ್ಲಿ ಆತ್ಮ ಶಕ್ತಿ ಏನಿದೆ ಅಲ್ಲ ಅದು ಸಿಕ್ಕಾಪಟ್ಟೆ ಇದೆ. ಕೆಚ್ಚೆದೆಯಿಂದ ಹೋರಾಡುವಂತಹ ಗುಣ ಇರಾನ್ಗಿರೋದು. ಆ ಕಾರಣಕ್ಕಾಗಿಯೇ ಈ ಯುದ್ಧ ಇಷ್ಟು ತಿಂಗಳು ನಡೆದರೂ ಸಹ ಇವತ್ತಿಗೂ ಇರಾನ್ ಗಟ್ಟಿಯಾಗಿ ನಿಂತಿರುವಂತಹದ್ದು. ಸೊ ಇದಿಷ್ಟು ಈಗ ಆಗಿರುವಂತಹ ಡೆವಲಪ್ಮೆಂಟ್ಗಳು, ಈಗ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳು. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಒಂದು ಶಾಂತಿ ಒಪ್ಪಂದ ಮಾಡಿಕೊಳ್ಳಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅಭಿಲಾಷೆ. ಅದು ಸಕ್ಸಸ್ ಆಗುತ್ತಾ ಇಲ್ಲವಾ, ಎಲೆಕ್ಷನ್ವರೆಗೂ ಅಥವಾ ಟ್ರಂಪ್ ಇನ್ನೂ 2 ವರ್ಷ ಇರ್ತಾರಲ್ಲ ಅಲ್ಲಿಯವರೆಗೂ ಸಹ ಈ ಯುದ್ಧ ಹಿಂಗೆ ಪ್ರೊಲಾಂಗ್ ಆಗುತ್ತಾ, ಅಮೆರಿಕ ಅಧ್ಯಕ್ಷರು ಬದಲಾದ್ರೇನೆ ಈ ಯುದ್ಧ ನಿಲ್ಲೋದ ಅನ್ನುವಂತಹ ಮಾತುಗಳ ನಡುವೆ ನಾವೆಲ್ಲರೂ ಸಹ ಇದನ್ನ ನೋಡಬೇಕಾಗತ್ತೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.